ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಸ್ಪೆಷಲ್ವಾದಂಥ ಬೆಣ್ಣೆ ಮಾಡೋದನ್ನು ತೋರಿಸ್ತೀನಿ. ಸ್ಪೆಷಲ್ ಆದಂತಂದ್ರೆ ಮತ್ತು ಬೆಣ್ಣೆ ಸ್ಪೆಷಲ್ ಏನು ಅದ್ರಾಗ ಏನು ಹಾಕ್ತೀನಿ ಅಂತ ಅನ್ಕೊಬೇಡ್ರಿ. ಏನಿಲ್ಲ, ಕೆನೆಯನ್ನು ತೆಗೆದಿಟ್ಟಿದ್ದು, ಇದು ಪ್ಯಾಕೆಟ್ ಹಾಲನ್ನು ತೊಗೊತೀವಿ ನಾವು. ಅದರದ ಕೆನೆಯನ್ನು ತೆಗೆದಿಟ್ಟು ಮಾಡಿದ ಬೆಣ್ಣೆ, ಅದನ್ನು ಡೈಲಿ ತೆಗೆದಿಡ್ತೀನಿ. ಕೆನೆಯನ್ನು ಹಾಲು ಕಾಸಿಂದ ಆರಿಂದ ಸ್ವಲ್ಪ ಫ್ರಿಜ್ನಾಗ ಇಡಬೇಕು. ನೈಟ್ ಫುಲ್ಲು ಫ್ರಿಜ್ನಾಗ ಇಟ್ಟರೆ ಬೆಳಗ್ಗೆ ಭಾಳ ತಿಕ್ನೆಸ್ ಆಗಿ ಬರುತ್ತೆ ಕೆನೆ. ಅದನ್ನು ಬೆಳಗ್ಗೆ ಕಾಫಿ ಟೀ ಮಾಡೋ ಮುಂದೆ ಮೊದಲು ತೆಗೆದು ಚಮಚದ್ಲಿಂದ ಒಂದು ಪಾತ್ರೆ ಒಳಗೆ ಅಥವಾ ಡಬ್ಬಿ ಒಳಗೆ ಸಂಗ್ರಹಿಸ್ಬೇಕು. ಇದನ್ನು ಮಾಡೋಕೆ ಫಸ್ಟ್ ಏನು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಡ್ಬೇಕು. ಒಂದು ಚಮಚೆ ಮೊಸರು ಹಾಕಿ ಅದ್ರ ಮೇಲೆ ಕೆನೆ ಹಾಕೋಂತ ಬಂದುಬಿಡ್ಬೇಕು ಡೈಲಿ. ಹಾಗಾದ್ರೆ ಅದು ಅಲ್ಲೇ ಎತ್ತತ್ತದೆ. ನಾನು ಹಂಗೆ ಮಾಡ್ಬೋದು, ಅಥವಾ ಮತ್ತು ಅರ್ಧ ಕೆನೆ ಆಗಿಂದ ನಡುವು ಮೊಸರು ಹಾಕಿ ಮತ್ತು ಕೆನೆ ಹಾಕ್ಕೊಂತ ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲ ಕೆನೆ ಫುಲ್ ಆಗಿಂದ ಮ್ಯಾಲೆ ಒಂದು 2 ಸ್ಪೂನಷ್ಟು ಮೊಸರು ಹಾಕಿ ಒಂದು ದಿನ ಬೆಳಗ್ಗೆ ಹಾಕಿ ಸಾಯಂಕಾಲ ಮಟ್ಟ ಕಡೆಗೆ ಇಡಬೇಕು. ಕಡೆಗಿಟ್ರೆ ಅದು ಡೈಲಿ ಒಂದು ದಿನಕ್ಕೆ ಒಂದು ಸ್ವಲ್ಪ ಎತ್ತಿಂದ ಅದನ್ನು ಮಿಕ್ಸರ್ ಮಾಡ್ಕೋಬೋದು. ಈ ಥರ ಬೆಣ್ಣೆ ಬರುತ್ತೆ ನೋಡಿರಿ. ಇದು ಈ ಬಟ್ಲದಲ್ಲೇ 2 ಬಟ್ಲ ಹಾಕಿ ಮಾಡಿದ್ದು ಅಷ್ಟು ಬಂತು ಫಸ್ಟು. ಮತ್ತು ನೆಕ್ಸ್ಟು ಮತ್ತೆರಡು ಬಟ್ಲ ಹಾಕಾಕತ್ತೀನಿ. ಅಂದರೆ ಟಿಫಿನ್ ಕ್ಯಾರಿಯರ್ ಬಟ್ಲ ಇರ್ತಾವಲ್ಲ, ಅದ್ರಾಗ ತೆಗೆದಿಟ್ಟಿದ್ದು. ಇದು ಒಂದು ಸಣ್ಣ ಪಾತ್ರೆ ಒಳಗೆ ತೆಗೆದಿಟ್ಟಿದ್ದು. ಈಗ 2 ಬಟ್ಲ ಈ ಥರ ಒಂದು ಟಿಫಿನ್ ಡಬ್ಬಿದು ಆ ಸಣ್ಣ ಪಾತ್ರೆದು ಸೇರಿಸಿ ಇಷ್ಟು ಕೆನೆ ಆಗೈತಿ. ನೀರು ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ನಾರ್ಮಲ್ ಹೆಂಗೆ ಮಿಕ್ಸಿ ಬಟನ್ ಹಾಕ್ತೇವೆ ಹಾಗೆ ಹಾಕ್ಕೊಂಡ್ರೆ ಅದು ಬರ್ಬರ್ತಾ ಗಟ್ಟಿ ಆದಂಗೆ ಗೊತ್ತಾಗ್ತೈತಿ. ಈ ಥರ ಬೆಣ್ಣೆ ಬರ್ತೈತೆ ನೋಡ್ರಿ. ಎಷ್ಟು ಗಟ್ಟಿಯಾಗಿ ಮತ್ತು ಮಸ್ತಾಗಿ ಬಂದೈತೆ ಬೆಣ್ಣೆ. ಇದು ಒಂದು ಅರ್ಧ kg ಮೇಲೆ ಬಂತು. ಏನಂದ್ರೆ ಹಾಲಿಂದು ರೊಕ್ಕ ಈ ಬೆಣ್ಣೆ ಒಳಗೆ ತೊಗೋಬೋದು ಅಂತ ಅನ್ಸುತ್ತೆ. ಅಂದ್ರೆ ಮನೆಗೆ ಉಪಯೋಗ ಆಗುತ್ತೆ. ಹೊರಗಿಂದು ಕೆಮಿಕಲ್ದಿದ್ದು ತುಪ್ಪ ಬೆಣ್ಣೆ ತರೋಕ್ಕಿಂತ ಮನ್ಯಾಗ ಸ್ವಲ್ಪ ಆಗಲಿ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಅನುಕೂಲ. ತಿನ್ನೋಕ್ಕೂ ಚಲೋ, ಆರೋಗ್ಯಕ್ಕೂ ಒಳ್ಳೆಯದು. ಕ್ಲೀನಾಗಿ ಇರುತ್ತೆ. ಮತ್ತು ನಾವು ಹೆಂಗೆ ಮಾಡಿರ್ತೀವಿ ನಮಗೆ ಗೊತ್ತಿರ್ತೈತಿ. ಹೊರಗೆ ಏನೇನು ಹಾಕ್ತಾರೆ ಏನೇನಿಲ್ಲ ನಾವೆಲ್ಲ ಟಿವ್ಯಾಗ ನೋಡೀವಿ. ಈಗ ಎಷ್ಟೋ ಪ್ರೋಗ್ರಾಮ್ನಾಗ ತೋರಿಸ್ಯಾರ. ಯಾವುದಾದ್ರು ಕೊಬ್ಬು ಯೂಸ್ ಮಾಡಿ ಬೆಣ್ಣೆ ಮಾಡ್ತಾರೆ. ಹೊರಗಿಂದು ಕೆಮಿಕಲ್ ಮಿಕ್ಸ್ ಮಾಡಿದ್ದು ಬೆಣ್ಣೆ, ಇದನ್ನು ಹಿಟ್ಟು ಏನೇನೋ ಮಿಕ್ಸ್ ಮಾಡ್ತಾರೆ. ಅದನ್ನು ತಿನ್ನೋಕ್ಕಿಂತ ಆರೋಗ್ಯವಾಗಿ ಒಂದು ಸ್ವಲ್ಪ ಮನ್ಯಾಗ ಮಾಡಿಕೊಂಡು ಆರೋಗ್ಯವಾಗಿ ತಿನ್ನೋದು ಚಲೋ ಅಂತ ನನ್ನ ಅಭಿಪ್ರಾಯ. ನೋಡ್ರಿ, 4 ಡಬ್ಬಿ ಹಾಕಿದ್ದು ಇಷ್ಟ ಆತು ಬೆಣ್ಣೆ. ಇದನ್ನು ತೊಳ್ಕೊಬೇಕೀಗ. ಬೆಣ್ಣೆ ತೊಳ್ಕೊಳ್ಳೋದ ಅಂತಂದ್ರೆ ತೊಳ್ಕೊಬೇಕು. ಹೆಂಗಂದ್ರೆ ಅದು ಭಾಳ ದಿನ ಕೆನೆ ಕುಡಿಸಿಟ್ಟಿರ್ತೀವಲ್ಲ, ಅದು ಸ್ವಲ್ಪ ಕಿಮ್ಮಟ ನಾತಾಗಿರ್ತೈತಿ. ನಾತಂದ್ರೆ ಒಂಥರ ಸ್ಮೆಲ್ ಬರ್ತಿರ್ತೈತಿ. ಅದನ್ನು ನೀರು ಹಾಕಿ ಈ ಥರ ತೊಳ್ಕೊಬೇಕು. ನೋಡ್ರಿ, ನೀರೆಷ್ಟು ಮಂದ ಕಾಣಕತ್ತಾವು. ಅದನ್ನು ಸರಿಯಾಗಿ 2 ಸಲ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಹಿಂಗೆ ಬೇಸಂಗೆಲ್ಲ ತೆಗೆದು ಒಳಗೆ ಹೊರಗೆ ಮಾಡಿ ಕ್ಲೀನಾಗಿ ತೊಳ್ಕೊಂಡ್ರೆ ಅದು ನಾತ ಸ್ವಲ್ಪ ಕಡಿಮೆ ಆಗ್ತದೆ. ಏನೂ ಇರೋಲ್ಲ. ಫ್ರೆಶ್ ಆಗಿ ಬೆಣ್ಣೆ ಕ್ಲೀನ್ ಆಕೈತಿ. ಈ ಥರ ಸರಿಯಾಗಿ ತೊಳ್ಕೊಬೇಕು ಕ್ಲೀನಾಗಿ. ಕ್ಲೀನ್ ಆದಷ್ಟು ಬೆಣ್ಣೆ ಫ್ರೆಶ್ ಅನಿಸ್ತೈತಿ. ಈಗ ಮತ್ತೆ ಅದನ್ನು ನೀರನ್ನ ಬಿಡ್ಬೇಕು. ಅಥವಾ ಗಿಡಕ್ಕೆ ಹಾಕ್ಕೊಂತಿದ್ರೆ ಹಾಕೋರಿ. ಕರ್ಬೇವಿನ ಗಿಡಕ್ಕೆ ಹಾಕ್ತಾರೆ ಇದ್ರದ್ದು ಕೆನೆ ಇದನ್ನು ತೆಗ್ದಿದ್ದು ಮಜ್ಜಿಗೆನ. ಅದೇನು ತಿಂತಾರೆ ಒಬ್ಬೊಬ್ರು. ಆದರೆ ಫ್ರೆಶ್ ಇರಲಾರ್ದಕ್ಕೆ ನಾನು ತಿನ್ನಲ್ಲ. 2ನೇ ಸಲ ನೋಡ್ರಿ, ನೀರು ಬೆಳ್ಳಗೆ ಕಡಿಮೆ ಬಂತು. ಎಲ್ಲ ಕ್ಲೀನಾಗಿ ತೊಳೆದು ಇದನ್ನು ಕಾಯ್ಸಕ್ಕಿಟ್ಟೀನಿ ಈಗ ಬೆಣ್ಣೆನ. ಸ್ವಲ್ಪ ದಪ್ಪ ತಳದ ಪಾತ್ರೆ ಮತ್ತು ಸ್ವಲ್ಪ ದೊಡ್ಡದು ತೊಗೋಬೇಕು. ಯಾಕಂದ್ರೆ ಅದು ಉಕ್ಕುತ್ತೆ. ನಾನು ಇಷ್ಟು ದೊಡ್ಡದು ತೊಗೊಂಡ್ರೂ ಲಾಸ್ಟಿಗೆ ಒಂಚೂರು ಉಕ್ತದೆ. ಅದಕ್ಕೆ ದಪ್ಪನ ತೊಗೊಂಡ್ರೆ ಭಾಳತ್ತು ಕುದಿಬೇಕಲ್ಲ, ಒಂದು ಸ್ವಲ್ಪ ಚಲೋ. ಇಲ್ಲಾಂದ್ರೆ ತಳ ಜಲ್ದಿ ಹಿಡಿತೈತದ. ಸೈಡು ಪುಂಡಿ ಪಲ್ಯ ಕುದಿಯಾಕಿಟ್ಟಿದ್ದೆ. ಪುಂಡಿ ಪಲ್ಯನೂ ಕುದೀತು. ಅದಕ್ಕೆ ನುಚ್ಚು ಹಾಕಿ, ಗೋಧಿ ನುಚ್ಚು ಅಥವಾ ಜೋಳದ ನುಚ್ಚು ಹಾಕಿ, ಉಪ್ಪು, ಬೆಳ್ಳುಳ್ಳಿ, ಅರ್ಶಿಣ ಪುಡಿ ಮತ್ತು ಜೀರಿಗೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಬೆಲ್ಲ ಹಾಕಿ ಕುದಿಸ್ಬೇಕ್ರಿ. ಬೇಸಂಗೆ ಅದನ್ನು ಮಗಚಿ ಮೊದಲಾಗ ಪುಂಡಿ ಪಲ್ಯನ ಮಗಚ್ಬೇಕು. ಕುದಿಸಿದ ಮೇಲೆ ಆಮೇಲೆ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಬೇಕು. ಇತ್ತಾಗ ನೋಡ್ರಿ ಬೆಣ್ಣೆ ಕುದಿಯೋಕೆ ಚಲೋ ಆಗೈತಿ.
ಸಣ್ಣಗೆ ಬುರುಗ್ ಬರಾಕತೈತಿ. ಅದೆಲ್ಲ ಕರಗಿ ಭಾಳ ತನಕ ಕುದಿತೈತಿ. ಇದು ಸ್ವಲ್ಪ ಲೇಟ್ ಆಗತ್ತೆ ಕುದಿದು. ಕುದ್ದು ಅದೆಲ್ಲ ಸ್ಟಾಪ್ ಆಗಬೇಕು. ಕುದಿದು ಸ್ಟಾಪ್ ಆಗೋ ಮಟನೂ ಕುದಿಸ್ಬೇಕು. ಆಮೇಲೆ ಅದು ಬೆಳ್ಳಗಿರಬಾರ್ದು, ಒಂಚೂರು ಕೆಂಪಾಗಬೇಕು. ಒಳ್ಳೆ ಎಣ್ಣೆ ಅಂದ್ರೆ ಎಣ್ಣೆ ತಿಂತೀವಲ್ಲ ಆ ಥರ ಕಲರ್ ಆಗಬೇಕು. ಚೆನ್ನಾಗಿ ಕುದಿಬೇಕು. ಸಣ್ಣ ಉರಿಯಾಗ ಕುದಿಸ್ಬೇಕು ಇದನ್ನು ಸ್ವಲ್ಪ. ಅಂದ್ರೆ ಭಾಳ ಜೋರು ಇಟ್ವಿ ಅಂದ್ರೆ ಉಕ್ಕಿ ಕೆಳಗೆ ಬೀಳುತ್ತೆ. ಕುದಿಯೋಕೆ ಚಲೋ ಆಗೈತೆ ನೋಡ್ರಿ. ಬೇಸಂಗೆ ಕುದಿಬೇಕದು. ಒಂದು ಅರ್ಧ ಗಂಟೆ ಮೇಲೆ ತೊಗೊತೈತಿ ಕುದಿಯೋಕೆ. ಕ್ವಾಂಟಿಟಿ ಜಾಸ್ತಿ ಇದ್ದಂಗೆ ಕುದಿಯೋ ಟೈಮಿಂಗ್ ಜಾಸ್ತಿ ಆಕತಿ. ಆದರೂ ಇಷ್ಟು ದೊಡ್ಡದಿಟ್ರೂ ಉಕ್ಕಿ ಕಡೆಗೆ ಲಾಸ್ಟಿಗೆ ಉಪ್ತು. ಇದು ನೋಡ್ರಿ ನಮ್ಮ ಕಡೆ ಕಿರಿಕ್ಸಾಲೆ ಅಂತೇವಿ. ಇದನ್ನು ಹೊಲ್ದಂದು ಬೆಳೆದಿದ್ದು ಕೊಟ್ಟಿದ್ರು ಒಬ್ಬರು. ಅದನ್ನು ಸೋಸಿ ತೊಳೆದಿಟ್ಟಿದ್ದೆ. ಒಗ್ಗರಣೆ ಹಾಕತ್ತೀನಿ ಈಗ. ಒಗ್ಗರಣೆ ಅಂದ್ರೆ ಇದಕ್ಕೇನು ಹಾಕಂಗಿಲ್ಲ, ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕಿ ಎಣ್ಣೆಯಾಗ ತಾಳ್ಸೋದು. ಅದು ಉಪ್ಪು ಹಾಕ್ಬಿಟ್ಬೇಕು. ಈಗ ಉಪ್ಪು ಹಾಕಿ ತಾಳ್ಸಿದ್ರೆ ಭಾಳ ಟೇಸ್ಟ್ ಆಕತ್ತದ. ನೀರು ಗೀರೇನು ಹಾಕಂಗಿಲ್ಲ, ತಾನೇ ನೀರು ಬಿಡುತ್ತದೆ ಹಿಕ್ಕಟ್ಟ. ಈಗ ಭಾಳಷ್ಟು ಅನಿಸ್ತದ ನೋಡಾಕ, ಇಷ್ಟು ಕೊಂಡು ಹಾಕಿನಿ ಫುಲ್ ಆಗೈತಿದು ಅಂತಂದು. ಆಮೇಲೆ ಮೇಲೆಲ್ಲ ಬೆಂದು ಒಂದು ಸ್ವಲ್ಪ ಆಕೈತದ. ಇಷ್ಟ ಆಕೈತೆ ನೋಡ್ರಿ ಇದು. ಇತ್ತಾಗ ಬೆಣ್ಣೆ ಮಾಡ್ಕೊತ ಇತ್ತಾಗ ಪುಂಡಿ ಪಲ್ಯ ಆಯಿತು. ಮತ್ತು ಈ ಕಡೆ ಕಿರಿಕ್ಸಾಲೆ ಪಲ್ಯ ಮಾಡಕತ್ತೀನಿ. ಆಮೇಲೆ ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡಿ ಊಟ ಮಾಡೋದು ನೋಡ್ರಿ. ಇದಕ್ಕೊಂಚೂರು ಉಪ್ಪು ಹಾಕಬೇಕು ಮೇಲೆ. ಜೀರಿಗೆ ಸಾಸ್ಮೆ ಅವನ್ನೇನು ಹಾಕಲ್ಲ ನಾನು. ಹಂಗೆ ಬೆಳ್ಳುಳ್ಳಿ ಅಷ್ಟೇ ಒಗ್ಗರಣೆ ಕೊಡ್ತೀನಿ, ಅಂದ್ರೆ ರುಚಿ ಆಗುತ್ತಿದೆ. ಉಪ್ಪು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹಾಕ್ಬೇಕ್ರಿ, ಮತ್ತು ಭಾಳ ಆಗ್ತದೆ. ಇದು ಕರೆಕ್ಟ್ ಆಗತ್ತೆ. ಈಗ ಕರಗಿಂದ ಅದೆಲ್ಲ ಬೆಂತಂದ್ರೆ ಪಲ್ಯ ಕಡಿಮೆ ಆಕತಿ. ಈ ಕಡೆ ಬೆಣ್ಣೆನೂ ಕುದಿಯೋಕೆ ಚಲೋ ಆಗೈತಿ. ಸಣ್ಣಗೆ ಅಂದ್ರೆ ಮೀಡಿಯಮ್ ಆಗಿತ್ತು. ಬರೀ ಅದನ್ನು ಒಂದೇ ಮಾಡ್ಕೊತ್ಕೊಂಡ್ರೆ ಈ ಕಡೆ ಅಡ್ಗಿನ ಮತ್ತು ನಿಧಾನ ಆಗತ್ತಂತ ಹೇಳಿ ಒಂದು ಕಡೆ ಅದನ್ನು ಒಂದು ಕಡೆ ಇದನ್ನು ಮಾಡಕತ್ತಿದ್ದೆ ರೀ. ಕುದೀತಾ ಪಲ್ಯ ಎಲ್ಲ ಕರಗಿ ಸಣ್ಣಕ್ಕಾಗಿ ಪಾತ್ರೆ ಇದು ನೋಡೋಕೆ ಮೊದ್ಲಿಗೆ ಭಾಳ ಅನ್ನಿಸ್ತಿತ್ತು. ಈಗ ಸಣ್ಣಕ್ಕೆ ಹಾಕುವಂತ ಬಂತು. ಒಂದು ಸ್ವಲ್ಪ ಎಲ್ಲ ಬೆನ್ನಿ ಮಟ್ಟ ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು. ಇದಕ್ಕೆ ಕೆಳಗ ಮೇಲೆ ಬೇಸ್ ಕೈ ಆಡಿಸ್ಬೇಕು. ಕೈ ಆಡಿಸಿ ಇದನ್ನು ತಿನ್ನೋದ್ರಿಂದ ಭಾಳ ಆರೋಗ್ಯಕ್ಕೆ ಚಲೋ. ಯಾಕಂದ್ರೆ ಕಿಡ್ನಿ ಸ್ಟೋನು ಆಗಲ್ಲ, ಚಲೋ ಅಂತ ಹೇಳ್ತಾರೆ. ಈಗ ಬೆಣ್ಣೆ ನೋಡಿರಿ 90% ಕುದ್ದೈತಿ. ಇನ್ನೊಂದು 10% ಇಷ್ಟ ಫ್ಲೇಮ್ನಾಗ ಇಟ್ಟೇನಿ. ಇದು ನೋಡ್ರಿ ಬುರುಗ ಬಂತಲ್ಲ, ಹಿಂಗೆ ಬಂದು ಲಾಸ್ಟಿಗೆ ಒಂದು ಸ್ವಲ್ಪ ಉಕ್ಕಿ ಬಿಡ್ತದೆ. ಇದು ನೋಡ್ರಿ ಈಗ ಆಗಲ್ಲ ಇಷ್ಟಿತ್ತು, ಈಗ ಇಟ್ಟಾಗೈತಿ. ಇನ್ನೊಂದು ಚೂರು ಬೆಂದಿಂದ ಪ್ಲೇಟ್ ಮುಚ್ಚಿಬಿಟ್ರೆ ಬರೋಬ್ಬರಿ ಆಕತಿ. ಅದನ್ನು ಸ್ವಲ್ಪ ಎಲೆ ಹೆಚ್ಚಿಗೆ ನೋಡ್ಬೇಕು. ಇದು ನೋಡ್ರಿ ಉಕ್ಕಿ ಸ್ವಲ್ಪ ಉಕ್ಕಾಕತ್ತು. ಸಣ್ಣ ಮಾಡಿದೆ. ಸಣ್ಣ ಮಾಡಿ ಕೆಳಗಿಳಿಸಿ ಒಂದು ಹನಿ ನೀರು ಚಿಮ್ಕಿಸಿ ಒಂದು ಹಳ್ಳು ಉಪ್ಪು ಹಾಕಬೇಕು. ಒಂದಿಟ್ಟು ಎಲೆ ತುಂಬು ಅಂದರೆ ವೀಳ್ಯದೆಲೆ ತುಂಬನ್ನು ನಮ್ಮ ಕಡೆ ಹಾಕ್ತೀವಿ. ಅರಶಿನ ಹಾಕಿಲ್ಲ, ಖಾರನೂ ಹಾಕಲ್ಲ ನಾವು. ಈ ಥರ ಕುದಿಬೇಕದು. ಈ ಥರ ಆದಾಗ ಬೆಣ್ಣೆ ಪರ್ಫೆಕ್ಟಾಗಿರ್ತೈತಿ. ಆಮೇಲೆ ಇದನ್ನು ಸ್ವಲ್ಪ ಆರಿಂದ ಡಬ್ಬಿಗೆ ಹಾಕಿಟ್ಟೇನೆ ನೋಡ್ರಿ ಸೋಸಿ. ಈ ಥರ ಕಾಣುತ್ತೆ. ಇದು ಪ್ಯೂರ್ ಹೋಮ್ ಮೇಡ್ ತುಪ್ಪ. ಇದ್ರಾಗ ಯಾವುದಂತ ಏನೂ ಮಿಕ್ಸ್ ಇಲ್ಲ, ಕೆಮಿಕಲ್ ಇರಲಾರ್ದಂಥ ಶುದ್ಧವಾದ ಮನೆಯ ತುಪ್ಪ. ಇದು ಬುಡಕ್ಕೆ ವೇಸ್ಟ್ ಇಷ್ಟು ಬಂದೈತಿ ನೋಡ್ರಿ. ಕಪ್ಪಿಗೆ ಸ್ವಲ್ಪ ಅಂಟ್ಕೊಂಡಿತ್ತು ಅಷ್ಟೆ. ಈ ಒಂದು ಅರ್ಧ ಲೀಟ್ರಷ್ಟು ತುಪ್ಪಾಗಿತ್ತು ನೋಡಿರಿ. ಕಲರ್ ಹಾಕ್ಲಾರ್ದೇ ಎಷ್ಟು ಪ್ಯೂರ್ ಕಲರ್ ಆಗೈತದ. ಇದು ಆರಿಂದ ಈ ಥರ ಹಳದಿ ಕಲರ್ ಕಾಣ್ತದೆ ನೋಡ್ರಿ. ಮರಳಾಗಿ GRB ತುಪ್ಪ ಅಂಥೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಅದೇ ಥರನ ಕಾಣ್ತೈತಿ ಮರಳಾಗಿ. ಇದು ಹೆತ್ತಿಂದ ಅಂದರೆ ಗಟ್ಟೆಗಿಂದ. ನೀವು ಮಾಡಿಕೊಂಡು ಮನೆಯಲ್ಲಿ ತುಪ್ಪ ತಿನ್ನಿರಿ ಈ ಥರ ಮೆಥಡ್ನೊಳಗೆ. ನಮಗೆ ಕಮೆಂಟ್ ಮಾಡಿರಿ. ನಮಸ್ಕಾರ. ಮಧ್ಯಾಹ್ನ ಮತ್ತು ಪುಂಡಿ ಪಲ್ಯ ಕಿರಿಕ್ಸಾಲೆ ತೋರಿಸಿದ್ನಲ್ರಿ, ಅವೆರಡು ಪಲ್ಯವು. ಮೆಣ್ಸಿನ್ಕಾಯಿನ ಕರೆದಿದ್ದೆ. ಕರೆದ ಮೆಣ್ಸಿನ್ಕಾಯಿ ಈಗ ಹೊಲ್ದಾಗ ಬಿಡಾಕ್ತಾವೆ ನಮ್ಮ ಕಡೆ. ಇದಿಷ್ಟು ಮಧ್ಯಾಹ್ನದ ಅಡುಗೆ ನೋಡ್ರಿ. ಬಿಸಿ ರೊಟ್ಟಿ ಜೊತೆ ಊಟ ಮಾಡೋಣ ಬರ್ರಿ.